ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ನಿರ್ದೇಶನದಂತೆ ಇಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಚಳುವಳಿಯ ಮೂಲಕವಾಗಿ ನಾವು ಪಿಂಚಣಿಯನ್ನು ಜಾರಿಗೊಳಿಸಿ ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. 2023ರ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಈಗಿನ ರಾಜ್ಯ ಸರ್ಕಾರದ ಘನತೆವೆತ್ತ ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಅಂದಿನ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಒಂದು ಸಮ್ಮುಖದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಹಾಗೂ ಅನುದಾನಿತ ನೌಕರರಿಗೆ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಹಳೆಯ ನಿಶ್ಚಿತ ಪಿಂಚಣಿ ಅಥವಾ OPS ಅಂತಕ್ಕಂಥದ್ದನ್ನು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅಂದಿನಿಂದ ಇಲ್ಲಿವರೆಗೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕ್ಯಾಬಿನೆಟ್ನ ಇತರೆ ಸಚಿವರುಗಳನ್ನು ನಮಗೆ ಪಿಂಚಣಿಯನ್ನು ಜಾರಿಗೊಳಿಸಿ ಅಂತಕ್ಕಂಥ ವಿಚಾರವನ್ನು ಅವರ ಮುಂದೆ ಇಟ್ಟಾಗ ಅವರು ಹೇಳಿರ್ತಕ್ಕಂಥದ್ದು ಇಷ್ಟೇ, ನಾವು 5 ಅಂದರೆ ಪಂಚ ಗ್ಯಾರಂಟಿಗಳು ಏನಿದ್ದಾವೆ, ಈ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ ಮೇಲೆ 6ನೇ ಗ್ಯಾರಂಟಿಯಾಗಿ ನಿಮ್ಮದನ್ನು ಕೈಗೊಳ್ತೇವೆ ನಾವು, ಅಲ್ಲಿವರೆಗೆ ನೀವು ಹಣ ಮಾಡಿ ಅಥವಾ ಸಾವಧಾನದಿಂದ ಇರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಈಗ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳು ಪೂರೈಸಿದ್ರು ಕೂಡ ದಿನನಿತ್ಯ ನಮ್ಮ ನೌಕರರುಗಳು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಕಂಡಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಪೆನ್ಷನ್ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಮುಂದಿನ ಜೀವನವನ್ನು ನಿರೀಕ್ಷೆ ಮಾಡದೆ ಅಥವಾ ಮುಂದಿನ ಜೀವನವನ್ನು ನೆನಪು ಮಾಡಿಕೊಂಡು ಈಗಾಗಲೇ ಬೇರೆ ಬೇರೆ ಕಾಯಿಲೆಗಳಿಗೆ, ಗಂಭೀರವಾಗಿರ್ತಕ್ಕಂಥ ಕಾಯಿಲೆಗಳಿಗೆ ತುತ್ತಾಗಿ ಭಾಳ ನೋವನ್ನು ಇಡೀ ಕುಟುಂಬ ಅನುಭವಿಸ್ತಾ ಇದೆ. ಈ ಕಾರಣದಿಂದಾಗಿ ನಮ್ಮ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಇರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಮತ್ತು ಅನುದಾನಿತ ನೌಕರರುಗಳು 2006ರಿಂದ ಏನು ನಮಗೆ NPS ಕೂಡ ಇಲ್ಲ, OPS ಅಂತಕ್ಕಂಥದ್ದು ಕೂಡ ಇಲ್ಲ, ಎಲ್ಲರೂ ಕೂಡ ವಿಶ್ರಾಂತ ಜೀವನದಲ್ಲಿ ನಾವೆಲ್ಲರೂ ಕೂಡ ಬರಿಗೈನಲ್ಲಿ ನಾವು ನಿವೃತ್ತಿ ಆಗಬೇಕಾಗಿದೆ. ಆ ಕಾರಣದಿಂದಾಗಿ ನಮ್ಮ ಮೈಸೂರು ಜಿಲ್ಲಾ ಘಟಕದ ಎಲ್ಲ ಶಾಲಾ ಕಾಲೇಜುಗಳ ನೌಕರರುಗಳು ಮತ್ತು ಸರ್ಕಾರಿ NPS ನೌಕರರುಗಳು ಈ ದಿನ ನಾವು ಸರಸ್ವತಿಪುರಂನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ನೀವು ನಮಗೆ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರುವ ಪ್ರಕಾರವಾಗಿ ನಮಗೆಲ್ಲರಿಗೂ ಕೂಡ OPSನ್ನು ಬಹುಬೇಗ ಜಾರಿಗೊಳಿಸಿ ನಮ್ಮ ನೌಕರರು ಮತ್ತು ಕುಟುಂಬದವರು ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾಯಿದ್ವಿ. ಹಾಗಾಗಿ ನಮಗೆ ಬೇಗ OPSನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇಡೀ ಸಚಿವ ಸಂಪುಟದ ಸದಸ್ಯರುಗಳಿಗೆ ನಾವು ಪ್ರಾರ್ಥನೆಯನ್ನು ಮೈಸೂರು ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಶರತ್ ಕುಮಾರ್ ಸಿಂಡೇನಹಳ್ಳಿ, ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾ ಘಟಕ. ಇಲ್ಲಿರ್ತಕ್ಕಂಥವ್ರು ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನೌಕರರುಗಳು ಮತ್ತು ನಮ್ಮ ಇತರ ಎಲ್ಲ ನೌಕರರುಗಳು ಕೂಡ ಇದ್ದಾರೆ. ಇದನ್ನು ಮನಗಂಡು ಬಹುಬೇಗ ಮಾನ್ಯ ಮುಖ್ಯಮಂತ್ರಿಗಳು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಮತ್ತೊಮ್ಮೆ ಮಾಡ್ತಾಯಿದ್ದೀವಿ. ಒಂದು ಕಡೆ ಇರ್ತಕ್ಕ ಹಾಗೆ ಈಗ ಬಂದಪ್ಪ ಹಿಂಗೆ ಬಪ್ಪ ಹಿಂಗೆ ಒಬ್ಬೊಬ್ಬರು ಆಗ್ತಾರೆ ನೋಡಿ. ಚಂದ್ರಳಪ್ಪ ಬನ್ನಿ ಮೇಡಮ್, ಒಬ್ಬೊಬ್ಬರಾಗಿ ಹಾಕೊಂಡು ಬನ್ನಿ. ಏನು ಕೊಟ್ಟಿರೋ ಅಲ್ಲಿ ಅದಕ್ಕೆ ಅಲ್ಲಿಂದ ಸೇರಿ ಏನೋ ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಮಾಡಬೇಕು ಅಷ್ಟೇ. ನಾನು ಕೊಟ್ಟಿದ್ದೆ ಮೇಡಮ್, ಎಲ್ಲರೂ ಇಲ್ಲಿ ಬರ್ಸಿದ್ದೀನಿ, ಇಲ್ಲಿ ಎಲ್ಲರಿಗೂ